ಒಂದು ಸಲ ಇಮ್ಯಾಜಿನ್ ಮಾಡಿ, ನೀವು 19,700 ಅಡಿ ಎತ್ತರದ ಹಿಮಾಲಯದ ಬೆಟ್ಟದ ಮೇಲಿದ್ದೀರಾ. ಮಧ್ಯರಾತ್ರಿ, ಟೆಂಪರೇಚರ್ -30 ಡಿಗ್ರಿ ಸೆಲ್ಸಿಯಸ್, ರಕ್ತ ಹೆಪ್ಪುಗಟ್ಟುವ ಚಳಿ. ನಿಮ್ಮ ಕಣ್ಣೆದುರಿಗೆ ಕೇವಲ ಸಾವು ಮಾತ್ರ ಕಾಣಿಸ್ತಾ ಇದೆ. ನಿಮ್ಮ ಸುತ್ತಮುತ್ತ ಪಾಕಿಸ್ತಾನಿ ಮಷಿನ್ ಗನ್ಗಳು ಮಳೆಯ ತರ ಗುಂಡು ಹಾರಿಸ್ತಾ ಇವೆ. ನಿಮ್ಮ ಮೈಯೆಲ್ಲ ಬುಲೆಟ್ಗಳು ಹೊಕ್ಕಿವೆ, ರಕ್ತ ಸುರಿಯುತ್ತಾ ಇದೆ. ಆದರೆ ನಿಮ್ಮ ಮುಖದಲ್ಲಿ ಒಂದು ಸಣ್ಣ ನಗು ಇದೆ. ಆ 24 ವರ್ಷದ ಯುವಕನಿಗೆ ಗೊತ್ತಿತ್ತು, ಆ ಬೆಟ್ಟದಿಂದ ಅವನು ಜೀವಂತವಾಗಿ ವಾಪಸ್ ಬರೋದಿಲ್ಲ ಅಂತ. ತನಗೆ ಮುಂದೆ ಒಂದು ಅದ್ಭುತವಾದ ಲೈಫ್ ಇದೆ ಅಂತ ಗೊತ್ತಿದ್ದರೂ ಒಬ್ಬ ಸಾಮಾನ್ಯ ಹುಡುಗ ಯಾಕೆ ಖುದ್ದಾಗಿ ಒಂದು ಸುಸೈಡ್ ಮಿಷನ್ಗೆ ನುಗ್ಗುತ್ತಾನೆ. ಅವನು ತನ್ನ ಡೈರಿಯಲ್ಲಿ ಬರೆದಿದ್ದ ಆ ಒಂದು ಸಾಲು ಇವತ್ತಿಗೂ ಇಂಡಿಯನ್ ಆರ್ಮಿಯ ಪ್ರತಿಯೊಬ್ಬ ಸೈನಿಕನ ರಕ್ತವನ್ನ ಕುದಿಯುವಂತೆ ಮಾಡುತ್ತೆ. ಕೆಲವು ಗುರಿಗಳು ಎಷ್ಟೊಂದು ಶ್ರೇಷ್ಠವಾಗಿರುತ್ತೆ ಅಂದ್ರೆ ಅದರಲ್ಲಿ ಫೇಲ್ ಆದ್ರೂ ಕೂಡ ಅದೊಂದು ದೊಡ್ಡ ವೈಭವ. ನಮಸ್ಕಾರ ಸ್ನೇಹಿತರೆ, ಸಾಮ್ರಾಟ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಉತ್ತರ ಪ್ರದೇಶದ ಸೀತಾಪುರ ಅನ್ನೋ ಸಣ್ಣ ಊರಲ್ಲಿ ಹುಟ್ಟಿದ ಮನೋಜ್ ಕುಮಾರ್ ಪಾಂಡೆ ನಿಮ್ಮ ತರಹನೇ ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗ. ಸ್ಪೋರ್ಟ್ಸ್ನಲ್ಲೂ ಮುಂದು, ಓದಿನಲ್ಲೂ ಮುಂದು. ಪುಣೆಯ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೇರಬೇಕು ಅನ್ನೋದು ಅವನ ಅತಿ ದೊಡ್ಡ ಕನಸು. ಆದರೆ ಅವನ ಲೈಫ್ನ ಒಂದು ಟರ್ನಿಂಗ್ ಪಾಯಿಂಟ್ ಶುರುವಾಗಿದ್ದು ಆ NDAನ SSB ಇಂಟರ್ವ್ಯೂನಲ್ಲಿ. ಇಂಟರ್ವ್ಯೂ ಮಾಡುವ ಆಫೀಸರ್ ಈ 19 ವರ್ಷದ ಹುಡುಗನನ್ನ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತಾರೆ. ವೈ ಡು ಯು ವಾಂಟ್ ಟು ಜಾಯಿನ್ ದ ಆರ್ಮಿ? ನೀವು ಯಾಕೆ ಆರ್ಮಿಗೆ ಸೇರಬೇಕು ಅಂತಿದ್ದೀರಾ ಅಂತ. ಸಾಮಾನ್ಯವಾಗಿ ಹುಡುಗರು ಏನ್ ಹೇಳ್ತಾರೆ? ದೇಶ ಸೇವೆ, ಡಿಸಿಪ್ಲಿನ್, ರೆಸ್ಪೆಕ್ಟ್ ಅಂತ. ಆದರೆ ಮನೋಜ್ ಆ ಆಫೀಸರ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ ಉತ್ತರ, ಸರ್, ಐ ವಾಂಟ್ ಟು ವಿನ್ ದ ಪರಮವೀರ್ ಚಕ್ರ. ಸರ್, ನನಗೆ ಪರಮವೀರ ಚಕ್ರ ಗೆಲ್ಲಬೇಕು ಅನ್ನೋ ಆಸೆ ಇದೆ ಅಂತ. ಆಫೀಸರ್ಗಳಿಗೆ ಒಂದು ಕ್ಷಣ ಶಾಕ್, ಇದೇನು ಈ ಹುಡುಗನಿಗೆ ಇಷ್ಟೊಂದು ಅಹಂಕಾರನ ಅಂತ. ಆದರೆ ಅದು ಅಹಂಕಾರವಾಗಿರಲಿಲ್ಲ. ಬದಲಾಗಿ ಆ ಮನೋಜ್ ಕುಮಾರ್ ಪಾಂಡೆ ತನ್ನ ಭವಿಷ್ಯವನ್ನ ತಾನೇ ಬರೆದುಕೊಂಡಿದ್ದ ಕ್ಷಣವದು. ಇದೇ ಟೈಮ್ನಲ್ಲಿ ಅಂದ್ರೆ 1999ರ ಆರಂಭದಲ್ಲಿ ಈ ಕಡೆ ಮ್ಯಾಕ್ರೋ ಲೆವೆಲ್ನಲ್ಲಿ ಒಂದು ದೊಡ್ಡ ಜಾಗತಿಕ ಮಟ್ಟದ ಮೋಸ ನಡೀತಾ ಇತ್ತು. ಫೆಬ್ರವರಿ 1999 ಭಾರತ ಮತ್ತು ಪಾಕಿಸ್ತಾನ ಲಾಹೋರ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕ್ತಾ ಇದ್ದಾವೆ. ಇಡೀ ಭಾರತದ ಜನತೆಗೆ ಫೈನಲಿ ಕಾಶ್ಮೀರದಲ್ಲಿ ಶಾಂತಿ ಬಂತು ಅನ್ನೋ ಭ್ರಮೆಯಲ್ಲಿತ್ತು. ಆದರೆ ಬ್ಯಾಕ್ಗ್ರೌಂಡ್ ನಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಪರ್ವೇಜ್ ಮುಷರಫ್ ಭಾರತದ ಬೆನ್ನಿಗೆ ಚೂರಿ ಹಾಕಲು ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದ. ಅದರ ಹೆಸರೇ ಆಪರೇಷನ್ ಬದರ್. ಸ್ನೇಹಿತರೆ, ಚಳಿಗಾಲದಲ್ಲಿ ಕಾಶ್ಮೀರದ ಗಡಿಯಲ್ಲಿರುವ ಹೈ ಆಲ್ಟಿಟ್ಯೂಡ್ ಬಂಕರ್ಗಳನ್ನು ಬಿಟ್ಟು ಕೆಳಗೆ ಬರೋದು ಎರಡು ದೇಶದ ಸೈನ್ಯದ ರೂಢಿ. ಇದೇ ಚಳಿಯ ಲಾಭ ಪಡ್ಕೊಂಡು ಪಾಕಿಸ್ತಾನಿ ಸೈನಿಕರು ಮುಜಾಹಿದೀನ್ ಉಗ್ರರ ವೇಷದಲ್ಲಿ ಸದ್ದಿಲ್ಲದೆ ಕಾರ್ಗಿಲ್, ದ್ರಾಸ್ ಮತ್ತು ಬಟಾಲಿಕ್ ಸೆಕ್ಟರ್ನ ಬೆಟ್ಟಗಳನ್ನ ಅತಿಕ್ರಮಿಸಿಕೊಂಡರು. ಅವರು ಸುಮ್ಮನೆ ಬಂದು ಕೂರಲಿಲ್ಲ. ನಮ್ಮದೇ ಬಂಕರ್ಗಳಲ್ಲಿ ಕೂತು ನಮ್ಮದೇ ನ್ಯಾಷನಲ್ ಹೈವೇಯಾದ NH1A ಮೇಲೆ ಗುರಿ ಇಟ್ಟರು. ಅವರ ಲೆಕ್ಕಾಚಾರ ಬಹಳ ಸಿಂಪಲ್ ಇತ್ತು. ಈ ಹೈವೇ ಕಟ್ ಮಾಡಿದ್ರೆ ಸಿಯಾಚಿನ್ ಗ್ಲೇಸಿಯರ್ ನಲ್ಲಿರೋ ಭಾರತೀಯ ಸೈನಿಕರಿಗೆ ಊಟ, ಮದ್ದುಗುಂಡು ಹೋಗೋದು ನಿಂತು ಹೋಗುತ್ತೆ. ಅನಿವಾರ್ಯವಾಗಿ ಭಾರತ ಕಾಶ್ಮೀರವನ್ನ ಬಿಟ್ಟು ಕೊಡಬೇಕಾಗುತ್ತೆ ಅನ್ನೋದು. ಮತ್ತು ಪಾಕಿಸ್ತಾನ ಈ ಗೇಮ್ ಅನ್ನು ಆಲ್ಮೋಸ್ಟ್ ಗೆದ್ದೇ ಬಿಟ್ಟಿತ್ತು. ಅವರಿಗೆ ಆ ಬೆಟ್ಟಗಳ ಮೇಲೆ ಕುಳಿತು ಕೆಳಗೆ ಬರುವ ಭಾರತೀಯ ಸೈನಿಕರನ್ನ ಬೇಟೆಯಾಡೋದು ವಿಡಿಯೋ ಗೇಮ್ ಆಡಿದಷ್ಟು ಸುಲಭವಾಗಿತ್ತು. ಆದರೆ ಪಾಕಿಸ್ತಾನ ಒಂದು ಸಣ್ಣ ಲೆಕ್ಕಾಚಾರದಲ್ಲಿ ಎಡವಿತ್ತು. ಆ ಲೆಕ್ಕಾಚಾರದ ಹೆಸರೇ ಫಸ್ಟ್ ಬೆಟಾಲಿಯನ್ 11th ಗೋರ್ಖಾ ರೈಫಲ್ಸ್ ಮತ್ತು ಆ ಬೆಟಾಲಿಯನ್ ನಲ್ಲಿದ್ದ ಆ 24 ವರ್ಷದ ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ. ಸ್ನೇಹಿತರೆ, ಕಾರ್ಗಿಲ್ ವಾರ್ ಅಂದ ತಕ್ಷಣ ನಮಗೆ ಟೈಗರ್ ಹಿಲ್ಸ್ ನೆನಪಾಗುತ್ತೆ. ಆದರೆ ಇಡೀ ಕಾರ್ಗಿಲ್ ಯುದ್ಧದ ಅತ್ಯಂತ ಕಾಂಪ್ಲೆಕ್ಸ್ ಮತ್ತು ಭೀಕರವಾದ ಕದನ ನಡೆದಿದ್ದು ಬಟಾಲಿಕ್ ಸೆಕ್ಟರ್ನಲ್ಲಿ. ಯಾಕೆ ಗೊತ್ತಾ? ನೀವು ಸಾಮಾನ್ಯ ಮೈದಾನದಲ್ಲಿ ಯುದ್ಧ ಮಾಡೋದಕ್ಕೂ ಹಿಮಾಲಯದ ಈ ಹೈ ಆಲ್ಟಿಟ್ಯೂಡ್ ಬೆಟ್ಟಗಳಲ್ಲಿ ಯುದ್ಧ ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಬಟಾಲಿಕ್ ಸೆಕ್ಟರ್ನ ಬೆಟ್ಟಗಳು ಆಲ್ಮೋಸ್ಟ್ 80 ಡಿಗ್ರಿ ಕೆಡಿದಾಗಿದ್ದವು. ಅಂದ್ರೆ ಲಂಬವಾಗಿರೋ ಗೋಡೆ ಹತ್ತಿದ ಹಾಗೆ. ಇಲ್ಲಿ ಇಂಡಿಯನ್ ಆರ್ಮಿಗೆ ಇದ್ದದ್ದು ಒಂದಲ್ಲ, 3 ಅತಿ ದೊಡ್ಡ ಟ್ಯಾಕ್ಟಿಕಲ್ ಡಿಸ್ಅಡ್ವಾಂಟೇಜಸ್. ಮೊದಲನೇದು ಝೀರೋ ಕವರ್. ಅಡಗಿಕೊಳ್ಳೋಕೆ ಒಂದೇ ಒಂದು ಮರ ಗಿಡ ಇರಲಿಲ್ಲ, ಬರೀ ಬೋಳು ಬಂಡೆಗಳು. ಎರಡನೆಯದು
ಥಿನ್ ಏರ್. 16,000 ಅಡಿ ಎತ್ತರದಲ್ಲಿ ಆಕ್ಸಿಜನ್ ಲೆವೆಲ್ ತೀರಾ ಕಡಿಮೆ ಇರುತ್ತೆ. ನೀವು 2 ಹೆಜ್ಜೆ ಇಟ್ರೆ 10 ಕಿಲೋಮೀಟರ್ ಓಡಿದಷ್ಟು ಸುಸ್ತಾಗುತ್ತೆ. ಮೂರನೆಯದು ದಿ ಅಪ್ ಹಿಲ್ ಬ್ಯಾಟಲ್. ಪಾಕಿಸ್ತಾನಿ ಸೈನಿಕರು ಬೆಟ್ಟದ ತುದಿಯಲ್ಲಿ ಆರಾಮಾಗಿ ಕೂತಿದ್ರು. ಕೆಳಗಡೆಯಿಂದ ಮೇಲಕ್ಕೆ ಹತ್ತಿ ಬರೋ ಭಾರತೀಯ ಸೈನಿಕರು ಅವರಿಗೆ ಕ್ಲಿಯರ್ ಟಾರ್ಗೆಟ್ ಆಗಿದ್ರು. ಇದು ಒಂದು ರೀತಿಯಲ್ಲಿ ಕತ್ತಲಲ್ಲಿ ಕಣ್ಣು ಕಟ್ಟಿ ಹುಲಿಯ ಗುಹೆಗೆ ನುಗ್ಗಿದ ಹಾಗೆ. ಇಂತಹ ಇಂಪಾಸಿಬಲ್ ಸಿಚುವೇಶನ್ ನಲ್ಲಿ ಎಂಟ್ರಿ ಕೊಡುತ್ತೆ ನಮ್ಮ 1x11 ಗೋರ್ಖಾ ರೈಫಲ್ಸ್. ಸ್ನೇಹಿತರೆ, ಇಲ್ಲೊಂದು ಅತಿ ಮುಖ್ಯವಾದ ಸೀಕ್ರೆಟ್ ಇದೆ. ಅದೇ ದ ಸಿಯಾಚಿನ್ ಅಡ್ವಾಂಟೇಜ್. ಈ ಗೋರ್ಖಾ ರೆಜಿಮೆಂಟ್ ಸೈನಿಕರು ಜಗತ್ತಿನ ಅತಿ ಎತ್ತರದ ಯುದ್ಧ ಭೂಮಿ ಸಿಯಾಚಿನ್ ಗ್ಲೇಸಿಯರ್ ನಲ್ಲಿ ತಮ್ಮ ಡ್ಯೂಟಿ ಮುಗಿಸಿ ಜಸ್ಟ್ ವಾಪಸ್ ಬರ್ತಾ ಇದ್ರು. ಇದರ ಅರ್ಥ ಏನು? ಅವರ ದೇಹ ಆಲ್ರೆಡಿ ಆ ವಿಪರೀತ ಚಳಿಗೆ ಮತ್ತು ಹೈ ಆಲ್ಟಿಟ್ಯೂಡ್ಗೆ ಪೂರ್ತಿಯಾಗಿ ಅಡ್ಜಸ್ಟ್ ಆಗಿತ್ತು. ಪಾಕಿಸ್ತಾನ ಈ ಲೆಕ್ಕಾಚಾರದಲ್ಲಿ ಪೂರ್ತಿಯಾಗಿ ಫೇಲ್ ಆಗಿತ್ತು. ಮತ್ತು ಈ 1x11 ಗೋರ್ಖಾ ರೈಫಲ್ಸ್ ನಲ್ಲಿದ್ದ ಆ ಯುವ ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ ಬರೀ ಕಣ್ಣು ಮುಚ್ಚಿಕೊಂಡು ಗುಂಡು ಹಾರಿಸೋ ಸೈನಿಕ ಆಗಿರಲಿಲ್ಲ. ಹಿ ವಾಸ್ ಅ ಮಸ್ತ್ ಟ್ಯಾಕ್ಟಿಷಿಯನ್. ಯುದ್ಧ ಶುರುವಾದ ಆರಂಭದಲ್ಲೇ ಜುಬಾ ಟಾಪ್ ಮತ್ತು ಕುಖಾರ್ತಾಂಗ್ ಅನ್ನೋ 2 ಮುಖ್ಯ ಬೆಟ್ಟಗಳನ್ನ ತನ್ನ ಟ್ಯಾಕ್ಟಿಕಲ್ ಬ್ರಿಲಿಯನ್ಸ್ ನಿಂದ ವಾಪಸ್ ಕಸಿದುಕೊಂಡಿದ್ದ ಈ 2 ಆಪರೇಷನ್ಗಳು ಮನೋಜ್ ಪಾಂಡೆ ಅವರ ಲೀಡರ್ಶಿಪ್ ಎಬಿಲಿಟಿನ ಪ್ರೂವ್ ಮಾಡಿದ್ವು. ಆದರೆ ಅಸಲಿ ಆಟ ಶುರುವಾಗಿದ್ದು ಜುಲೈ 2, 1999ರಂದು. ಬಟಾಲಿಕ್ ಸೆಕ್ಟರ್ನ ಹೃದಯ ಭಾಗದಲ್ಲಿ ಒಂದು ಬೆಟ್ಟ ಇದೆ. ಅದರ ಹೆಸರೇ ಖಲುಬರ್ ರಿಡ್ಜ್. ಇಂಡಿಯನ್ ಆರ್ಮಿಗೆ ಖಲುಬರ್ನ ಕ್ಯಾಪ್ಚರ್ ಮಾಡೋದು ಒಂದು ಚಾಯ್ಸ್ ಆಗಿರಲಿಲ್ಲ, ಅದೊಂದು ಅನಿವಾರ್ಯತೆಯಾಗಿತ್ತು. ಯಾಕಂದ್ರೆ ಖಲುಬರ್ ಗೆದ್ದರೆ ಬಟಾಲಿಕ್ ಗೆದ್ದ ಹಾಗೆ, ಖಲುಬರ್ ಸೋತರೆ ಬಟಾಲಿಕ್ ಸೋತ ಹಾಗೆ. ಇದು ಅಷ್ಟು ಕ್ರಿಟಿಕಲ್ ಆಗಿತ್ತು. ಪಾಕಿಸ್ತಾನಿ ಸೈನಿಕರು ಈ ಖಲುಬರ್ ರಿಡ್ಜ್ ಮೇಲೆ 4 ಸ್ಟ್ರಾಂಗ್ ಬಂಕರ್ಗಳನ್ನ ಮಾಡಿದ್ರು. ಅವರು ಆ ಬಂಕರ್ಗಳನ್ನ ಹೇಗೆ ಡಿಸೈನ್ ಮಾಡಿದ್ರು ಅಂದ್ರೆ, ಕೆಳಗಡೆಯಿಂದ ಯಾರೇ ಬಂದ್ರು, ಯಾವುದೇ ಆಂಗಲ್ ನಿಂದ ಬಂದ್ರು ಕ್ರಾಸ್ ಫೈರ್ ನಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಕು. ಮಿಲಿಟರಿಯ ಭಾಷೆಯಲ್ಲಿ ಇದೊಂದು ಪಕ್ಕಾ ಕಿಲ್ ಝೋನ್. ಆ ಬಂಕರ್ಗಳನ್ನ ನಾಶ ಮಾಡುವ ಜವಾಬ್ದಾರಿ ಬಿದ್ದದ್ದು ಮನೋಜ್ ಕುಮಾರ್ ಪಾಂಡೆ ಲೀಡ್ ಮಾಡ್ತಿದ್ದ ನಂಬರ್ 5 ಪ್ಲಟೂನ್ಗೆ. ಜುಲೈ 2 ಮಧ್ಯರಾತ್ರಿ, ಕತ್ತಲು. ಮನೋಜ್ ಮತ್ತು ಅವರ ಗೋರ್ಖಾ ಸೈನಿಕರು ಬೆಟ್ಟ ಹತ್ತಲು ಶುರು ಮಾಡ್ತಾರೆ. ಇನ್ನೇನು ಟಾರ್ಗೆಟ್ ಹತ್ತಿರ ಬರ್ತಾ ಇದೆ ಅನ್ನೋವಾಗ ಪಾಕಿಸ್ತಾನಿಗಳಿಗೆ ಇವರ ಸುಳಿವು ಸಿಗುತ್ತೆ. ದಿಢೀರಂತ ಬೆಟ್ಟದ ಮೇಲಿಂದ ಮಷಿನ್ ಗನ್ ಮತ್ತು ಆರ್ಟಿಲರಿ ಶೆಲ್ಗಳ ಮಳೆ ಶುರುವಾಗುತ್ತೆ. ಭೂಮಿ ನಡುಗುತ್ತೆ. ಗೋರ್ಖಾ ಪ್ಲಟೂನ್ ಮುಂದೆ ಹೋಗೋಕು ಆಗದೆ, ಹಿಂದೆ ಬರೋಕು ಆಗದೆ ಒಂದು ಕಿರಿದಾದ ಜಾಗದಲ್ಲಿ ಪಿನ್ ಡೌನ್ ಆಗುತ್ತೆ. ಸಮಯ ಕಳೀತಾ ಇದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸೂರ್ಯೋದಯ ಆಗುತ್ತೆ. ಬೆಳಗಾಯ್ತು ಅಂದ್ರೆ ಮರೆಯಾಗಿದ್ದ ಭಾರತೀಯ ಸೈನಿಕರೆಲ್ಲ ಪಾಕಿಸ್ತಾನಿ ಸ್ನೈಪರ್ಗಳಿಗೆ ಕ್ಲಿಯರ್ ಟಾರ್ಗೆಟ್ ಆಗ್ತಾರೆ. ಅಂದ್ರೆ ಪಕ್ಕಾ ಸಾವು. ಆರ್ಟಿಲರಿ ಕವರ್ ಇಲ್ಲ, ಬ್ಯಾಕಪ್ ಇಲ್ಲ, ಟೈಮ್ ಇಲ್ಲ, ಕೇವಲ ಸಾವು ಮಾತ್ರ ಕಾಯ್ತಾ ಇದೆ. ಆ ಕ್ಷಣದಲ್ಲಿ, ಆ ಕತ್ತಲಲ್ಲಿ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಒಂದು ನಿರ್ಧಾರ ತಗೊಳ್ತಾರೆ. ಒಂದು ಅಸಾಧ್ಯವಾದ, ಹುಚ್ಚುಚ್ಚಾದ ಆದ್ರೆ ಅತ್ಯಂತ ಶೌರ್ಯದ ನಿರ್ಧಾರ. ಸ್ನೇಹಿತರೆ, ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ದೊಡ್ಡ ಕಾನ್ಸೆಪ್ಟ್ ಇದೆ. ದಯವಿಟ್ಟು ಗಮನವಿಟ್ಟು ಕೇಳಿ. ಇದನ್ನ ಮಿಲಿಟರಿ ಟರ್ಮ್ಸ್ ನಲ್ಲಿ ವಾರ್ ಆಫ್ ಅಟ್ರಿಷನ್ ಅಂತಾರೆ. ಪಾಕಿಸ್ತಾನದ ಸ್ಟ್ರಾಟಜಿ ಬಹಳ ಸಿಂಪಲ್ ಆಗಿತ್ತು. ಭಾರತೀಯ ಸೈನಿಕರ ಮೇಲೆ ಎಲ್ಲಿಲ್ಲದ ಭಯ ಹುಟ್ಟಿಸೋದು. ನೀವು 1 ಹೆಜ್ಜೆ ಮುಂದೆ ಇಟ್ಟರೆ ನಿಮ್ಮನ್ನ ಸುಟ್ಟು ಹಾಕ್ತೀವಿ ಅನ್ನೋ ಟೆರರ್ ಕ್ರಿಯೇಟ್ ಮಾಡೋದು. ಒಬ್ಬ ಲೀಡರ್ ಆಗಿ ನಿಮ್ಮ ಕಣ್ಣೆದುರೆ ನಿಮ್ಮ ಸೈನಿಕರು ಗುಂಡು ಇಟ್ಟು ತಿಂದು ಬೀಳ್ತಾ ಇದ್ರೆ ನಿಮ್ಮ ಮೊದಲ ಇನ್ಸ್ಟಿಂಕ್ಟ್ ಏನಾಗಿರುತ್ತೆ? ಸಾಕು, ಹಿಂದೆ ಸರಿಯೋಣ ಅಂತ ಅಲ್ವಾ? ಆದರೆ ಇಂತಹ ಸೈಕಾಲಜಿಕಲ್ ವಾರ್ಫೇರ್ ಅನ್ನ ಬ್ರೇಕ್ ಮಾಡೋಕೆ ಇರೋ ಒಂದೇ ಒಂದು ಅಸ್ತ್ರ, ಅದೇ ಎಕ್ಸ್ಟ್ರೀಮ್ ಅಗ್ರೆಷನ್. ಲಾಜಿಕ್ ಪ್ರಕಾರ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಹಿಂದೆ ಸರಿಯಬೇಕಿತ್ತು. ಆದರೆ ಅವರು ಲಾಜಿಕ್ ಗಿಂತ ದೊಡ್ಡದಾದ ಪರಂಬೀರ್ ಮೈಂಡ್ಸೆಟ್ ನಲ್ಲಿ ಆಪರೇಟ್ ಮಾಡ್ತಾ ಇದ್ರು. ತಮ್ಮ ಸೈನಿಕರ ಕಡೆ ತಿರುಗಿ ನನ್ನನ್ನ ಫಾಲೋ ಮಾಡಿ ಅಂತ ಆರ್ಡರ್ ಕೊಟ್ಟು ಮನೋಜ್ ಆ ಕತ್ತಲಲ್ಲಿ, ಆ ಮಂಜಿನಲ್ಲಿ ನೇರವಾಗಿ ಮೊದಲನೇ ಬಂಕರ್ ಕಡೆ ನುಗ್ತಾರೆ. ಗುಂಡುಗಳ ಮಳೆ ಬರ್ತಾ ಇದೆ, ಆದ್ರೆ ಈ ಮನುಷ್ಯ ನಿಲ್ಲುತ್ತಿಲ್ಲ. ಮೊದಲ ಬಂಕರ್ನ ಹತ್ತಿರ ಹೋಗಿ ಒಳಗಡೆ ಕವರ್ ಫೈರ್ ಕೊಡ್ತಾ ಇದ್ದ 2 ಪಾಕಿಸ್ತಾನಿ ಸೈನಿಕರನ್ನ ಶೂಟ್ ಮಾಡ್ತಾರೆ. ಆದರೆ ಪಾಕಿಸ್ತಾನಿಗಳಿಗೆ ಈಗ ಮನೋಜ್ ಅವರ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗಿಬಿಡುತ್ತೆ. 2ನೇ ಬಂಕರ್ನಿಂದ ಡೈರೆಕ್ಟ್ ಅಟ್ಯಾಕ್ ಶುರುವಾಗುತ್ತೆ. ಮನೋಜ್ ತಮ್ಮ ಪ್ರಾಣದ ಹಂಗು ತೊರೆದು ಆ ಬಂಕರ್ ಕಡೆಗೂ ನುಗ್ಗುತ್ತಾರೆ. ಅಲ್ಲಿ ಮದ್ದುಗುಂಡು ಖಾಲಿಯಾಗುತ್ತೆ. ಆಗ ಹೊರಬರುತ್ತೆ ಗೋರ್ಖಾಗಳ ಅತಿ ಭಯಾನಕ ಅಸ್ತ್ರ ಕುಕ್ರಿ. ಹತ್ತಿರದ ಕಾಳಗ ಶುರುವಾಗುತ್ತೆ.
ರಕ್ತ ಮತ್ತು ಮಂಜು ಬೆರೆಯುತ್ತೆ. ಎರಡನೇ ಬಂಕರ್ ಕೂಡ ಕ್ಲಿಯರ್ ಆಗುತ್ತೆ. ಆದರೆ ಮೂರನೇ ಬಂಕರ್ ಕಡೆ ನುಗ್ಗುವಾಗ ಪಾಕಿಸ್ತಾನದ ಮಷಿನ್ ಗನ್ನಿಂದ ಬಂದ ಗುಂಡುಗಳು ಮನೋಜ್ ಪಾಂಡೆ ಅವರ ಭುಜಕ್ಕೆ ಮತ್ತು ಕಾಲುಗಳಿಗೆ ಹುಕ್ಕುತ್ತವೆ. ರಕ್ತ ವಿಪರೀತವಾಗಿ ಸುರಿಯುತ್ತಾ ಇದೆ. -30 ಚಳಿಯಲ್ಲಿ ಬುಲೆಟ್ ತಾಗಿದ್ರೆ ಆ ನೋವು ನರಕಕ್ಕೆ ಸಮ. ಸಾಮಾನ್ಯ ಮನುಷ್ಯನಾಗಿದ್ರೆ ಅಲ್ಲೇ ಕುಸಿದು ಬೀಳ್ತಾ ಇದ್ದ. ಆದ್ರೆ ನಿಮಗೆ ಮುಂಚೆನೆ ಹೇಳಿದ್ದೆ, ಅವನು ಸಾಮಾನ್ಯ ಮನುಷ್ಯನಾಗಿರಲಿಲ್ಲ. ಅವನು ಪರಮವೀರ ಚಕ್ರ ಗೆಲ್ಲಲು ಹುಟ್ಟಿದವನು. ಕಾಲುಗಳಲ್ಲಿ ಗುಂಡೇಟು ತಿಂದರೂ ತೆವಳಿಕೊಂಡು, ಹೌದು, ಹಿಮದ ಮೇಲೆ ತೆವಳಿಕೊಂಡು ಮೂರನೇ ಬಂಕರ್ ಕಡೆ ಹೋಗಿ ಅದನ್ನು ನಾಶ ಮಾಡ್ತಾರೆ. ಈಗ ಉಳಿದಿರೋದು ಕೊನೆಯ ಬಂಕರ್, ಅದೇ 4ನೇ ಬಂಕರ್. ಇದೇ ಆ ಬಂಕರ್. ಇಲ್ಲಿಂದಾನೇ ಪಾಕಿಸ್ತಾನಿಗಳು ಅತಿ ಹೆಚ್ಚು ಫೈರ್ ಮಾಡ್ತಾ ಇದ್ದಿದ್ದು. ಮನೋಜ್ ಪಾಂಡೆ ಅವರಿಗೆ ಗೊತ್ತಿತ್ತು, ತಾನು ಬದುಕುಳಿಯೋದು ಡೌಟ್ ಅಂತ. ರಕ್ತದೊತ್ತಡ ಕಡಿಮೆ ಆಗ್ತಾ ಇದೆ, ಕಣ್ಣು ಮಂಜಾಗ್ತಾ ಇದೆ. ಆದರೂ ತನ್ನ ಕೊನೆಯ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಆ 4ನೇ ಬಂಕರ್ ಕಡೆ ತೆವಳುತ್ತಾ ಹೋಗಿ ತನ್ನ ಕೈಯಲ್ಲಿದ್ದ ಒಂದು ಗ್ರೆನೇಡ್ ಅನ್ನ ಬಂಕರ್ ಒಳಗೆ ಎಸೆಯುತ್ತಾರೆ. ಆ ಗ್ರೆನೇಡ್ ಬ್ಲಾಸ್ಟ್ ಆಗಿ ಬಂಕರ್ ನಾಶವಾಗುತ್ತೆ. ಆದ್ರೆ ಅದೇ ಸೆಕೆಂಡ್ ನಲ್ಲಿ ಆ ಬಂಕರ್ ನಿಂದ ಹಾರಿದ ಒಂದು ಕೊನೆಯ ಬುಲೆಟ್ ಬಂದು ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಅವರ ಹಣೆಗೆ ಬಡಿಯುತ್ತೆ. ನೆಲಕ್ಕೆ ಉರುಳುವ ಮುನ್ನ ತನ್ನ ಸಹ ಸೈನಿಕರ ಕಡೆ ನೋಡಿ ತನ್ನ ಕೊನೆಯ ಉಸಿರಿನಲ್ಲಿ ಅವರು ಹೇಳಿದ ಒಂದು ಮಾತು, ನಾ ಛೋಡ್ನು, ಅಂದರೆ ಗೂರ್ಖಾ ಭಾಷೆಯಲ್ಲಿ ಅವರನ್ನ ಬಿಡಬೇಡಿ ಅಂತ. ತಮ್ಮ ಕಣ್ಣೆದುರೇ ತಮ್ಮ ನೆಚ್ಚಿನ ಆಫೀಸರ್ ತಮ್ಮನ್ನ ಉಳಿಸಲು ಪ್ರಾಣ ಬಿಟ್ಟದನ್ನು ನೋಡಿದ ಆ ಗೂರ್ಖಾ ಸೈನಿಕರ ರಕ್ತ ಕುದಿಯುತ್ತೆ. ನಾ ಛೋಡ್ನು ಅನ್ನೋ ಆಜ್ಞೆ ಅವರ ಕಿವಿಯಲ್ಲಿ ರಿಂಗಣಿಸುತ್ತೆ. ಹುಚ್ಚೆದ್ದು ರೊಚ್ಚಿಗೆದ್ದ ಆ ಸೈನಿಕರು ಮುಂದಿನ ಕೆಲವೇ ನಿಮಿಷಗಳಲ್ಲಿ ಖಲುಬರ್ ರಿಡ್ಜ್ ನಲ್ಲಿದ್ದ ಒಬ್ಬ ಪಾಕಿಸ್ತಾನಿ ಸೈನಿಕನನ್ನು ಬದುಕಲು ಬಿಡುವುದಿಲ್ಲ. ಜುಲೈ 3, 1999 ಬೆಳಕು ಹರಿಯುವಷ್ಟರಲ್ಲಿ ಇಂಡಿಯನ್ ಆರ್ಮಿ ಖಲುಬರ್ ರಿಡ್ಜ್ ಮೇಲೆ ತಿರಂಗವನ್ನ ಹಾರಿಸಿತ್ತು. ಖಲುಬರ್ ಬಿತ್ತು, ಬಟಾಲಿಕ್ ಬಿತ್ತು, ಪಾಕಿಸ್ತಾನದ ಬೆನ್ನೆಲುಬು ಮುರಿಯಿತು. ಈ ಒಂದು ಗೆಲುವು ಇಡೀ ಕಾರ್ಗಿಲ್ ಯುದ್ಧದ ಟರ್ನಿಂಗ್ ಪಾಯಿಂಟ್ ಆಗಿ ಬದಲಾಯಿತು. ತಮ್ಮ ಅಸಾಮಾನ್ಯ ಶೌರ್ಯ ಮತ್ತು ತಾರ್ಕಿಕತೆಗೆ ಮೀರಿದ ನಾಯಕತ್ವಕ್ಕಾಗಿ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಅವರಿಗೆ ಭಾರತದ ಅತ್ಯುನ್ನತ ಸೇನಾ ಪ್ರಶಸ್ತಿಯಾದ ಪರಮವೀರ ಚಕ್ರವನ್ನ ಮರಣೋತ್ತರವಾಗಿ ನೀಡಲಾಯಿತು. 19 ವರ್ಷದ ಹುಡುಗನಾಗಿ NDA ಇಂಟರ್ವ್ಯೂನಲ್ಲಿ ತಾನು ಆಡಿದ ಮಾತನ್ನ 24ನೇ ವಯಸ್ಸಿನಲ್ಲಿ ತನ್ನ ಪ್ರಾಣ ಕೊಟ್ಟಾದರೂ ಆತ ಉಳಿಸಿಕೊಂಡ. ಇವತ್ತು ಕೂಡ ಈ 21ನೇ ಶತಮಾನದಲ್ಲಿ ನಾವೆಲ್ಲರೂ ನಮ್ಮದೇ ಆದ ಸಣ್ಣ ಪುಟ್ಟ ಯುದ್ಧಗಳನ್ನ ಮಾಡ್ತಾ ಇದ್ದೇವೆ. ಕೆರಿಯರ್ನಲ್ಲಿ, ಬಿಸ್ನೆಸ್ನಲ್ಲಿ, ಲೈಫ್ನಲ್ಲಿ ನಮಗೂ ಕೂಡ ಭಯ ಆಗುತ್ತೆ, ಕತ್ತಲು ಆವರಿಸಿದ ಹಾಗೆ ಅನಿಸುತ್ತೆ. ಆದರೆ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಅವರ ಲೈಫ್ ನಮಗೆ ಕಲಿಸುವ ಆ ಅತಿ ದೊಡ್ಡ ಪಾಠ ಏನು ಗೊತ್ತಾ? ಎಕ್ಸ್ಟ್ರೀಮ್ ಓನರ್ಶಿಪ್. ಪರಿಸ್ಥಿತಿ ಎಷ್ಟೇ ಕಠಿಣವಾಗಿರಲಿ ನನ್ನ ಹಿಂದೆ ಬನ್ನಿ ಅಂತ ಹೇಳುವ ಆ ಲೀಡರ್ಶಿಪ್ ಕ್ವಾಲಿಟಿ ಮತ್ತು ಕೆಲವು ಗುರಿಗಳು ಫೇಲ್ ಆದರೂ ಕೂಡ ವೈಭವವೇ ಅನ್ನೋ ಆ ಫಿಯರ್ಲೆಸ್ ಮೈಂಡ್ಸೆಟ್ ನಿಮ್ಮನ್ನ ನಿಮ್ಮ ಗುರಿಯೆಡೆಗೆ ಕೊಂಡೊಯ್ಯುತ್ತೆ. ನೀವು ನಿಮ್ಮ ಲೈಫ್ನಲ್ಲಿ ಒಂದು ದೊಡ್ಡ ಗುರಿ ಇಟ್ಟುಕೊಂಡು ಆ ಗುರಿಗಾಗಿ ನಿಮ್ಮ 100% ಎಫರ್ಟ್ ಹಾಕ್ತಾ ಇದ್ರೆ ನಿಮ್ಮ ಸೋಲು ಕೂಡ ಗೆಲುವಿಗಿಂತ ಶ್ರೇಷ್ಠವಾಗಿರುತ್ತೆ. ಈಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಅವರ ಕಥೆಯಲ್ಲಿ ನಿಮಗೆ ಅತಿ ಹೆಚ್ಚು ಇನ್ಸ್ಪೈರ್ ಮಾಡಿದ ವಿಷಯ ಯಾವುದು? ಅವರ ಆ NDA ಇಂಟರ್ವ್ಯೂನ ಆನ್ಸರಾ ಅಥವಾ ಅವರ ಕೊನೆಯ ಮಾತು ನಾ ಛೋಡ್ನೂನ? ಕಮೆಂಟ್ಸ್ನಲ್ಲಿ ತಪ್ಪದೆ ತಿಳಿಸಿ. ಮತ್ತು ಇತಿಹಾಸದ ಪುಟಗಳಲ್ಲಿ ಅಡಗಿರುವ ಇಂತಹ 100 ರೋಚಕ ರಿಯಲ್ ಲೈಫ್ ಸ್ಟ್ರಾಟಜಿಗಳು ಮತ್ತು ಕಥೆಗಳನ್ನು ಡಿಕೋಡ್ ಮಾಡೋಕೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಕಥೆಯಲ್ಲ, ಇದು ಇತಿಹಾಸದ ಸತ್ಯ. ಮತ್ತೊಂದು ರೋಚಕ ವಿಡಿಯೋದೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.